ವೀಕೆಂಡ್ ಟ್ರಾವೆಲರ್ ಟ್ರಾವೆಲ್ ಅಂತೇಳಿ ಅದೇ ಏನಿಲ್ಲ ನೋಡಿ. ಊಟ ಮಾಡಿಲ್ಲ, ಊಟ ಮಾಡೋಣ ಅಂದ್ರೆ ಚಿಕನ್ ತಿಂತೀಯ ಅಂತ ಇವತ್ತು ವಾರ ಗುರು ಅಂತಂದೆ. ಗೈಸ್ ಎಷ್ಟೋ ಜನರ ಡ್ರೀಮು, ಬಟ್ ಹಂಗೂ ಡ್ರೀಮ್ ಇದೆ, ಆಡಕ್ ಬರಲ್ಲ. ಈಗ ಸದ್ಯಕ್ಕೆ ಬಂದಿವಿ ಅಷ್ಟೇನೆ ಆಡಕ್ಕೋಸ್ಕರ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಪ್ಲೇಸ್ ಅಲ್ಲಿ ಹೋಗುವ ಅವಕಾಶ. ಗೈಸ್ ನೋಡಿ, ಮುಂಚೆ ವಿಡಿಯೋ ಮಾಡಿದ್ನಲ್ಲ ಹುಡುಗಿ, ಇಲ್ಲಿ ಈ ಪ್ಲೇಸ್ ಇಂದ ಗೈಸ್ ಅಷ್ಟರಲ್ಲಿ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ವಾಪಸ್ ಬರೋಣ ಬನ್ನಿ. ಗೈಸ್ ಆಯಾಬುಜ ನೋಡಿ ಗೈಸ್, ಬದಲು ವೆಜ್ ರೈಸ್ನ ಟ್ರೈ ಮಾಡಿದ್ವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ನಾನು ಚಿಕ್ಕಮಗಳೂರಿಂದ ತರೀಕೆರೆ ಬಂದಿದ್ದೀನಿ. ನಾನಿವತ್ತು ತರೀಕೆರೆಗೆ ಯಾಕೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಫಸ್ಟ್ ಟೈಮ್ ಮಾಡ್ತಾ ಬಂದ ಲೆದರ್, ಫಸ್ಟ್ ಟೈಮು ಲೆದರ್ ಪ್ರಾಕ್ಟೀಸಿಗೆ ಅಂತ ಬಂದಿದ್ದೀನಿ, ಅದು ಕೂಡ ಚಿಕ್ಕಮಗಳೂರಿಂದ ತರೀಕೆರೆಗೆ ಬಂದಿದ್ದೀನಿ. ಸೊ ನೋಡೋಣ. ಊಟ ಮಾಡ್ತವ್ರೆ ಪಾಪ. ಅಲ್ಲಿದೆ ಕಿಟ್ಟು ಗೈಸ್, ನೋಡಿ ಗೈಸ್ ಅಲ್ಲಿ ಕಿಟ್ ಅಲ್ಲಿದೆ. ಅದ ನಾವು ಸಕತ ಮಾತಾಡ್ತಾನೆ. ಫ್ರೆಂಡ್ ಜಾಗ ಇಲ್ಲ ಸರ್, ಅರ್ಥ ಆಗ್ತಿಲ್ಲ. ಅವನಿಗೆ ಫೋನ್ ಮಾಡಿ ಕೇಳ್ರಿ ಖಾಲಿ ಆಯ್ತು ಇಲ್ಲ ಅಂತ. ನಾನು ಇದ್ರೆ ತರ ಎರಡು ಎತ್ಕೊಂಡ್ಬಿಡ್ತೀನಿ. ಈಗ ಅವನಿಗೆ ಫೋನ್ ಮಾಡಿದೆ, ಎರಡು ಇಟ್ಟಿದ್ದಾನಂತೆ. ಸುಮ್ಮನೆ ಬಾ. ನಮ್ಮ ಹುಡುಗೊಂದು ಇಲ್ಲೊಂದು ಕಿಟ್ಟಿದೆ, ಬೆಂಗಳೂರಲ್ಲೊಂದು ಕಿಟ್ಟಿದೆ. ಸೊ ಈಗ ನಮ್ಮ ಫ್ರೆಂಡ್ ಇದ್ದಾನೆ ಬ್ರದರ್ ಭರತ್ ಅಂತ. ಎಂತ ಪ್ಲೇಯರ್ ಗೊತ್ತಾ, ಅವನು ಕೋಚರ್ ಆಗಿದ್ದಾನ. ಆಕ್ಚುಲಿ ಹೇಳ್ಬೇಕಾದ್ರೆ ಅವನೊಂದು ದಿವಸ ಲಾಗಲ್ಲಿ ತೋರಿಸ್ತೀನಿ. 100% ಶೋರ್ ಇವರು ಲೆದರ್ ಆಗಂಗೆ 100% ಲೆದರ್ ನಾನ್ ಬಂದಿರೋದು ಅಂದ್ರೆ ಫಸ್ಟ್ ಟೈಮು. ಸೊ ನೋಡೋಣ ಯಾವ ತರ ಅನ್ಸುತ್ತೆ. ಏನಿಲ್ಲ ಬ್ರದರ್, ಏನಿಲ್ಲ ಬ್ರದರ್ ಹೇಳ್ತೀನಿ ನೋಡಿ. ಚೆನ್ನಾಗಿ ಯಾರು ಕ್ರಿಕೆಟ್ ಆಡ್ತಿರೋ, ಏನು ಸ್ವಲ್ಪ ಡಿಫೆನ್ಸ್ ಏನಾದ್ರು ಚೆನ್ನಾಗಿ ಕಲ್ತಿರ್ತಿರೋ, ಲೆದರಲ್ಲಿ ಏನಿಲ್ಲ, ಸ್ವಲ್ಪ ಮಿಡಲ್ ಮಾಡ್ಬೇಕಷ್ಟೇ, ಬಿಟ್ರೆ ಎಂಥದ್ದು ಇಲ್ಲ. ಚೆನ್ನಾಗಿ ಆಡಬೇಕು, ಸ್ವಲ್ಪ ಫಿಟ್ನೆಸ್ ಇರಬೇಕಷ್ಟೇ, ಬಿಟ್ರೆ ಏನೇನೂ ಇಲ್ಲ. ಕ್ರಿಕೆಟ್ ಆಡೋರು ಯಾರ್ಯಾರು ಲವರ್ಸ್ ಇದ್ದೀರೋ ಗೋ ಹೆಡ್ ಅಷ್ಟೇ. ನಾನು ಹೇಳೋದು ಗೋ ಹೆಡ್. ಅದಕ್ಕೋಸ್ಕರ ಸಾಂಗ್ ಕೇಳಿ. ಫೇವ್ರೆಟ್ ಸಾಂಗ್ ನಂಗಿದು. ಆಯಾ ಶೇರ್ ಇದೆಯಲ್ಲ, ಫೇವ್ರೆಟ್ ಸಾಂಗ್ ಇತ್ತಂದು. ಸುಳ್ಳು ಹೇಳ್ಕೊಂಬರ್ತಾನೆ ಅವನು. ಇನ್ನೊಂದು ಬಾಲ್ ಎಲ್ಲ ಎತ್ಕೊಂಡ್ಬಂದಾರೆ. ಅವನು ಎಷ್ಟೇ ಕ್ಲಾಸ್ ಅಂತ ಹೇಳಿ ಬ್ರದರ್, ಯಾರಾದ್ರು ನೋಡೋಣ. ಅವ್ನು ಎಷ್ಟೇ ಕ್ಲಾಸ್? ಓನ್ಲಿ ಸೆಕೆಂಡ್ PUC. ಅವನು ಏನ್ ಚೆನ್ನಾಗಿ ಓದ್ತಾನೆ ಗೊತ್ತಾ ಅವನು. ಬೆಳಿಗ್ಗೆ ನಾಳೆ ಮತ್ತೆ ಹೋಗ್ತೀವಲ್ಲಪ್ಪ, ಮತ್ತೆ ನಾಳೆ ಬೆಳಿಗ್ಗೆ ಹೋಗ್ತೀವಲ್ಲ, ಅಲ್ಲೇ ಪ್ರಾಕ್ಟೀಸ್ ಮಾಡಿಸಿ ಊಟ ಮಾಡೋಣ ಫಸ್ಟ್. ಮದನ್, ಮೀಟ್ ಮೈ ಫ್ರೆಂಡ್ ಶರತ್ ಅಂತ, ಆಯ್ತಾ? ಸ್ಕೂಲ್ ಫ್ರೆಂಡ್ ಇವನು ಮದನ್ ಅಂತ. ಸ್ಕೂಲ್ ಫ್ರೆಂಡ್. ಹಾಂ, ಮನೆಗೆ ಹಂಗೆ ಪ್ರಾಕ್ಟೀಸ್ ಮಾಡಕ್ಕೆ ಬಂದಿದ್ದಾನೆ. ಎಲ್ಲಿಂದ? ಚಿಕ್ಕಮಗಳೂರಿಂದ ಬಂದಿದ್ದಾನೆ ನೋಡಲ್ಲ ಲೆದರ್ ಆಡಕ್ಕೆ. ಪ್ಲೇಯರ್ ಅಲ್ಲ, ನಾವಂತೂ ಪ್ಲೇಯರ್ ಅಲ್ಲ ಅಪ್ಪ, ನಾವೇನಂತ ಪ್ಲೇಯರ್ ಅಲ್ಲ ಗೈಸ್. ನೋಡಿ ಗೈಸ್, ಅವ್ರಂತ ಪ್ಲೇಯರ್ ಅಲ್ಲ ಅಂತೀನಿ, ನಾವ್ ಹತ್ರ ಪ್ಲೇಯರಾ? ಚಾನ್ಸೇ ಇಲ್ಲ. ಎಲ್ಲರೂ ಬುಕ್ಕಳನೆ ಹೊಡೆಯೋದು ಗೈಸ್. ಎಲ್ಲರೂ ಸಖತ್ತಾಗಿ ಆಡ್ತಾರೆ, ಎಲ್ಲರೂ ಪ್ಲೇಯರ್ಸ್. ಏನಂದ್ರೆ ಬಿಲ್ಡಪ್ ಅಷ್ಟೇ. ಯಾಕೆ ಕ್ಯಾಮ್ರಾ ಇದೆ ಅಲ್ಲ, ಇವ್ರು ಇರ್ಬೋದು ಪ್ಲೇಯರ್ಸ್, ನಾವ್ ಆ ರೇಂಜಿಗೆ ಆಡಲ್ಲ. ಇವರು ನೋಡಿ ನಮ್ಮ ಹುಡುಗಂದು ಮೊನ್ನೆ ಬಾಲ್ ಬಂತಂತೆ, ಇಡಿಲಿಕ್ಕೆ ಹೋಗ್ಬಿಟ್ಟು ಬೆಳ್ಳಿ ಹೋಗ್ಬಿಟ್ಟಿದೆ. ಐ ಮೀನ್ ಅಂದ್ರೆ ಮುರಿದು ಹೋಗಿಲ್ಲ, ಸ್ವಲ್ಪ ಜಸ್ಟ್ ಟ್ವಿಸ್ಟ್ ಆಗಿದೆ ಅಷ್ಟೇ. ಇಷ್ಟ ಆಗಿದೆ, ಸ್ವಲ್ಪ ಸ್ಪೆಲ್ಲಿಂಗ್ ಆಗಿದೆ ಅಷ್ಟೇ. ಮಗ ಏನ್ ತಿಂತೀಯ? ರೈಸ್ ತಿನ್ನೋದ? ರೈಸ್ ಏನ್ ಚಿಕನ್ ರೈಸಾ? ವಾರ ಕಣ ಇವತ್ತು, ಶನಿವಾರ ಇವತ್ತು ವಾರ. ಏನ್ ತಿಂತೀಯ? ಲೆಕ್ಕ ಇಲ್ಲ, ವಾರ ಬೇರೆ. ನನಗಲ್ಲ ಗಾಯ್ಸ್, ಅಲ್ಲಿ ಹಿಂದೆ ಕುತ್ಕೊಂಡಿದ್ದಾರೆ ನೋಡಿ, ಅವನಿಗೆ ಬೇಕದು. ಅಷ್ಟು ಬಿಟ್ರೆ ಬೇರೆ ಏನೇನೂ ಇಲ್ಲ. ನೋಡಿ, ಊಟ ಮಾಡಿಲ್ಲ, ಊಟ ಮಾಡೋಣ ಅಂದ್ರೆ ಚಿಕನ್ ತಿಂತೀಯ ಅಂತ ಇವತ್ತು ವಾರ ಗುರು ಅಂತಂದೆ. ರಾವಣ ಗುರು
ಬ್ರದರ್ ಬರ್ತೀರಾ ಪ್ರಾಕ್ಟೀಸ್? ಏನೋ ಕೆಲಸ ಅನ್ಸುತ್ತೆ ಬಿಡ ಅವ್ರಿಗೆ. ಅವ್ರು ಬರ್ತಾರೆ ನಾಳೆ ನಾಳೆ ನಿಮ್ಮ ಅಣ್ಣ ಮಾತಾಡ್ಸ್ಬೇಕೇನಪ್ಪ ಮದನ? ರೆಡಿ ಮಾಡಿಸ್ಕೊಂಡು ಹೋಗಾಯ್ತು. ಈಗ ಮಾತಾಡಿಸ್ತಾರೆ. ಎಲ್ಲಿಗೆ ಹೋಗಾಯ್ತು? ಹೋಯ್ತು ಹಿಂಗೀತು ಅಷ್ಟೇ. ಎಲ್ಲಿಗೆ ಹೋದ? ಹತ್ತರ ಮನೆ ಹೋಗಿ ಅಕ್ಕರ ಮನೆಗೆ. ಗಾಡಿ ಇಲ್ಲ. ಗಾಯ್ಸ್ ಬನ್ನಿ, ಈಗ ಪಿಕ್ಚರ್ ತೋರಿಸ್ತೀನಿ ನಿಮಗೆ. ಪಿಚ್ ರಿಪೋರ್ಟ್ ಹೇಳ್ತೀನಿ. ಅಯ್ಯಪ್ಪ ನೋಡಿ ಹೆಂಗ್ ಬಂದೆ, ಫುಲ್ ಜಿಮ್ ಬಾಡಿ. ಗಾಯ್ಸ್ ಬೀಗ ಹಾಕ್ಬಿಟ್ಟಿದ್ದಾರೆ. ಏನೋ ಮಾಡೋದಿಲ್ಲ. ನಾಳೆ ಬನ್ನಿ ಅಂತ ಬೋರ್ಡ್ ಇದೆಯಾ ಏನಾದರೂ? ಚೆನ್ನಾಗಿತ್ತು ಆಡಕ್ಕೆ. ಬೀಗ ಹಾಕಿದ್ದಾರೆ. ಯಾಕಪ್ಪ ಮಳೆಗೆ ಬಂದು ಆಡ್ತಾರೆ ಅಂತ. ಓ ಗಾಯ್ಸ್ ನೋಡಿ ಗಾಯ್ಸ್, ಇಲ್ಲಿ ಇದು ನೆಟ್ಟು, ಬಟ್ ಇಲ್ಲಿ ಬೀಗ ಹಾಕ್ಬಿಟ್ಟವ್ರೆ. ಓ ಹ್ಞೂ, ಮತ್ತೆ ಆರ್ಬಾರ್ದು ಕಣ. ಹೈ ಚಂದ ಮಾಡು. ಯಾಕೆ ಕೀ ಹಾಕಿದಾರೆ ಕೇಳು. ಸರತ ಫಸ್ಟ್ ಟೈಮ್ ಲೆದರ್ ಹಾಕಿ ಇಷ್ಟಕ್ಕೊಂದು ಕಾಟ ಕೊಡ್ತೈತಲ್ಲ ನಿಮಗೆ. ಎಲ್ಲಿದೆಯಲ್ಲ ಸ್ವಲ್ಪ ಕಷ್ಟ ಇದೆ ಗಾಯ್ಸ್. ಇಲ್ಲಿ ಲೆದರಿಂದ ಬಾಗಿಲು ಹಾಕಿದ್ದಾರೆ, ಬೀಗ ಹಾಕಿದ್ದಾರೆ. ಮತ್ತೆ ಗಾಯ್ಸ್ ಅಷ್ಟರಲ್ಲಿ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ವಾಪಸ್ ಬರೋಣ ಬನ್ನಿ. ಹೊಟ್ಟೆ ಹಶ್ವಾಗ್ಬಿಟ್ಟಿದೆ ತುಂಬ, ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ. ಬೆಳಗಿನಿಂದ ಕೆಲಸ. ಗಾಯ್ಸ್ ನಮ್ಮ ಹುಡುಗ ಊಟ ಕರ್ಕೊಂಬ ಅಂದರೆ ಇಲ್ಲಿ ಎಗ್ ರೈಸ್ಗೆ ಅಂತ ಕರ್ಕೊಂಬಂದಿದ್ದಾನೆ. ಬಟ್ ನಾವು ಎಗ್ ರೈಸ್ ಬದಲು ವೆಜ್ ಫ್ರೈಡ್ ರೈಸ್ನ ಆರ್ಡರ್ ಮಾಡಿದ್ದೀವಿ. ನಾನು ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಬೇರೆ ಆಪ್ಷನ್ ಇಲ್ಲ ಅಲ್ಲ? ಬೇರೆ ಆಪ್ಷನ್ ಇಲ್ಲ ಆಂಟಿ ಹೇಳಿದ್ರು ಅಲ್ಲ, ಆಲ್ಟರ್ನೇಟಿವ್ ಏನಿಲ್ಲ. ಆಲ್ಟರ್ನೇಟಿವ್ ಏನಿಲ್ಲ ನೋಡಿ. ಬರೇ ಇದ್ದಾವೆ, ₹1 ಇಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಅಲ್ಲಿ ಏನು ತೋರಿಸ್ತಾ ಇದೆಯಾ? ನೋಡಿ ಗಾಯ್ಸ್, ಇಲ್ಲಿದೆ, ಇಲ್ಲಿ ಹಾಂ, ಫೋನ್ ಪೇ. ಫೋನ್ ಪೇಲಿದೆ ಗಾಯ್ಸ್. ಅದು ತೋರಿಸ್ಬಿಡ ಇವಾಗ ಅಭಿ ಮಜಾ ಆ ರಹಾ ಹೈ ಗಾಯ್ಸ್. ಅಯ್ಯೋ ₹5 ಈ ಕಡೆ ತಿರ್ಗಿಸಿ. ಇನ್ನೊಂದು ಅಕೌಂಟ್. ಬಟ್ ನೋಡಿ, ₹5 ಒಂದು ಕಾರ್ ತಗೊಂಬಂದಿದ್ದಾನೆ. ₹5 ಒಂದು ಕಾರ್ ತಗೊಂಬಂದಿದ್ದಾನೆ. ಟ್ಯಾಲೆಂಟ್ ಪರ್ಸನ್ ಇವನು, ಹೈಲಿ ಟ್ಯಾಲೆಂಟೆಡ್ ಒನ್. ಏನು ಮಾಡಂಗಿಲ್ಲ ಗಾಯ್ಸ್. ಗಾಯ್ಸ್ ನಮ್ಮ ಹುಡುಗರು ಹೆಂಗೆ ಅಲ್ವಾ, ಬಸ್ಸಲ್ಲಿ ₹1 ಪರವಾಗಿಲ್ಲ, ಬಟ್ ಲೆವೆಲ್ ವೀಕೆಂಡ್ ಟ್ರಾವೆಲರ್. ವೀಕೆಂಡ್ ಟ್ರಾವೆಲ್ ಅಂತೇಳಿ. ವೀಕೆಂಡ್ ನಿಮಿಷ ವೇಟ್ ಅದೇ ಬಂದ್ಕೊಂಡು ಥ್ಯಾಂಕ್ ಯು. ನೋಡೋಂಥದ್ದು ಏನೇನು ಮಾಡಿದ್ರು. ಎಲ್ರಿಗೂ ವೆಲ್ಕಮ್ ಟು ಇವತ್ತಿನ ಮಿನಿ ವ್ಲಾಗ್. ಇವತ್ತೈತೆ ನೋಡಿ. ನೀವೆಲ್ಲ ಎಲ್ಲಿಯವ್ರು ನೀವೆಲ್ಲ? ಹಾಂ, ಶಿವಮೊಗ್ಗ. ಎಲ್ಲ ಶಿವಮೊಗ್ಗನಾ? ಅವ್ರ ಸಾಗರ. ಓಕೆ ಬ್ರೋ, ನೀವು? ಶಿವಮೊಗ್ಗ ನಮ್ಮದು. ಶಿವಮೊಗ್ಗ ಸಾಗರ. ಓಕೆ ಗಾಯ್ಸ್, ಭುಜ ನೋಡಿ ಗಾಯ್ಸ್. ಎಗ್ ರೈಸ್ ತಿಂತಿದ್ದೀವಿ, ಪಾಪ ಅವ್ರಿಗೆ ಕರಿತಿಲ್ಲ. ಬನ್ನಿ ಬೈ, ಪರವಾಗಿಲ್ಲ. ಆಯಾಮ್ ಭುಜನೇ ಗಾಯ್ಸ್. ಮಾತ್ರ ನೋಡಿ ಅಲ್ಲಿ ನೋಡ್ತಾವನಿಗೆ. ಗಾಯ್ಸ್ ಅದಕ್ಕೆ ಹೇಳೋದು, ಮೆನ್ ವಿಲ್ ಬಿ ಮೆನ್ ಅಂತ. ಅವ್ರು ಯಾರೋ ಗೊತ್ತಿಲ್ಲ, ನಾವು ಯಾರೋ ಗೊತ್ತಿಲ್ಲ. 2 ನಿಮಿಷ ಆಗಿಲ್ಲ ಅಷ್ಟೇ ಪರಿಚಯ ಆಗಿ. ಸೊ ನೋಡಿ, ಇದು ಬಂದ್ಬಿಟ್ಟು ವೆಜ್ ಫ್ರೈಡ್ ರೈಸು, ಎಗ್ಗಲ್ಲ. ಇವನು ಯಾರಂತರೂ ಗೊತ್ತಿಲ್ಲ ಬ್ರೋ. ವೆಜ್ ಇದು. ಇವತ್ತು ಶನಿವಾರ ಬಾಸ್ ಡೇ, ಸೊ ಹಾಗಾಗಿ ಎಗ್ಗು, ಚಿಕನ್, ಮಟನ್ ಏನು ಕೂಡ ನಾನ್ ವೆಜ್ ತಿನ್ನೋಂಗಿಲ್ಲ. ಹಾಗಾಗಿ ಜಿಮ್ ಬಾಡಿ ತಿಂತಿರೋದು. ಜಿಮ್ ಬಾಡಿ ನೋಡಿ. ಏನೂ ಇಲ್ಲ ಗಾಯ್ಸ್. ತರೀಕೆರೆಗೆ ಬಂದು ಇಲ್ಲೊಂದು ಕಡೆ ಊಟಕ್ಕೆ ಅಂತ ಬಂದಿದ್ವಿ. ಬಟ್ ಇವತ್ತು ಎಗ್ ರೈಸ್ ಬದಲು ವೆಜ್ ರೈಸ್ನ ಟ್ರೈ ಮಾಡಿದ್ವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಬನ್ನಿ ಲೊಕೇಶನಲ್ಲಿ ಏನೇನು ಸಿಗುತ್ತೆ ಇಲ್ಲಿ ಅಂತ ಅವ್ರನ್ನ ಕೇಳೋಣ. ಬ್ರೋ, ನಿಮ್ಮ ಶಾಪಲ್ಲಿ ಏನೇನು ಸಿಗುತ್ತೆ ಸ್ಪೆಷಲ್ಲು?
ಇಲ್ಲಿ ಎಗ್ ರೈಸು, ಎಗ್ ಚಿಪ್ಸು, ಓಕೆ. ಎಗ್ ಬುರ್ಜಿ, ಕಬಾಬು, ಬಿರಿಯಾನಿ, ಕುಷ್ಕ, ಎಗ್ ರೈಸ್. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಹಿಂಗೆ. ಇದು ಗಲತ್ತಿಗಿರಿ ಲಿಂಗ್ ಚಿಕ್ಕಮಂಗ್ಳೂರು ರೋಡ್ ಇದು. ಓಕೆ. ಬೈಪಾಸು ಚಿಕ್ಕಮಂಗ್ಳೂರು ರೋಡ್. ಓಕೆ ಪ್ಲಸ್ ಕೇಳಿಸ್ಕೊಂಡ್ರಲ್ಲ ಲೊಕೇಶನ್ನು. ಸೊ ನೀವ್ಯಾರಾದ್ರೂ ಈ ಕಡೆ ಟ್ರಿಪ್ಗೆ ಅಂತ ಬಂದಾಗ ಅಥವಾ ಈ ಕಡೆ ಹೋಗ್ತಿರ್ಬೇಕಾದ್ರೆ ಈ ಶಾಪ್ ಒಂದ್ಸಲ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ. ಓಕೆ. ಮುಂಚೆ 5 ರೂಪಾಯಿ ಅಂತ ತೋರಿಸ್ತಾ ನೋಡಿ, ಈಗ ಬೇರೆ ಬೇರೆ 4-5 ಅಕೌಂಟ್ ಅವೆ. 4-5 ಅಕೌಂಟ್ ಮೇಂಟೈನ್ ಮಾಡ್ತಾವನ ಇವಾಗಲೇ, ಬ್ಯಾಂಕ್ ಅಕೌಂಟ್ನ ಗೊತ್ತಾಗಬಾರ್ದು ಅಂತ ಮೇಂಟೈನ್ ಮಾಡ್ಬೇಕಲ್ಲ. ನೋಡಿ ಹಿಂಗೆ ಅನ್ಕೊಂಡೆ ಎಲ್ಲ ತಗೋಬಿಡ್ತಾರೆ. ಅಪ್ಪ 5 ರೂಪಾಯಿ ಅಂತ ಹೇಳಿದಾಗ ಮುಂಚೆ ಬೇರೆ ಅಕೌಂಟಲ್ಲಿ 3 ಜನದ್ದು ಪೇ ಮಾಡವನೆ. ಇಲ್ಲ ಗೈಸ್, 5 ರೂಪಾಯಿ 5 ಪೈಸೆ ಆಯ್ತು. ಮಗಗೋಸ್ಕರ ಪಾತ್ರೆ ಗೀತೆ ಎಲ್ಲ ತಿಕ್ಕಿದ್ದೆ, ಫ್ರೀಯಾಗಿ ಹಾಕ್ಬಿಟ್ರು ಅಷ್ಟೇ, ಬಿಟ್ರೆ ಎಂತ ಇಲ್ಲ. ಈಗ ಹೋಗ್ಬೇಕು ಗೈಸ್, ಆದ್ರೆ ಕೀ ಹಾಕಿದಾರೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಲೆದರ್ ಪ್ರಾಕ್ಟೀಸ್ ಮಾಡಕ್ಕೆ ಚಿಕ್ಕಮಗಳೂರಿಂದ ಬಂದಿದ್ದಾನೆ. ನೋಡೋಣ ಬನ್ನಿ ಗೈಸ್, ಆದಷ್ಟು ಟ್ರೈ ಮಾಡುವ. ಇನ್ ಕೇಸ್ ಸಿಗ್ಲಿಲ್ಲ ಅಂದ್ರೆ ನಮ್ದು ಗೊತ್ತಲ್ಲ ಮಾಮೂಲಿ ಎಂತೇಳಿ ವಿಲ್ಸನ್ ಬಾಲಲ್ಲಿ ಆಡ್ತಿದ್ರೆ ಅಲ್ಲಿಗೆ ಹೋಯ್ತೀವಿ ಅಷ್ಟೇ. ವಿಲ್ಸನ್ ಬಾಲ್ ನೋಡೋಣ, ಟ್ರೈ ಮಾಡೋಣ, ಏನ್ ತೊಂದರೆ ಇಲ್ಲ. ಏನ್ ಮಾಡಕ್ಕಾಗತ್ತೆ ನಮ್ದು. ಈಗ ಏನ್ ಗೊತ್ತಾ, ಬಿರಿಯಾನಿ ಸಿಗ್ಲಿಲ್ವಾ, ಮೊಸರನ್ನ ತಿನ್ಬೇಕಷ್ಟೇ, ಏನು ಮಾಡಂಗಿಲ್ಲ. ಬಟ್ ಇದು ವಾರ ಗಾಯ್ಸ್, ಮೊಸರನ್ನ ನಮಗೆ ಬಿರಿಯಾನಿ ಇದ್ದಂಗೆ. ಏನಾಯ್ತು ಕೂಗಾಡ್ತಿದ್ದಾರೆ. ಐಸ್ ಕ್ರೀಮ್ ತಿಂತೀಯನ, ಚೆನ್ನಾಗ್ ಮಾಡ್ತಾರೆ. ಎಲ್ಲಿ ಇಲ್ಲೇ ತಿನ್ನೋಣ ನಡಿ, ಒಲ್ಟ ಆಯ್ತು ಮತ್ತೆ ಅಂತ ತಿಂದು ತಿರ್ಸ್ತೀಯ. ಇಲ್ಲೇ ಫಲೂಡನಾ ನೋಡಿ ಹಂಗಾರೆ. ಫಲೂಡಾ ಫೇವ್ರೇಟ್ ನನಗೆ ಗೈಸ್. ಬನ್ನಿ, ನನ್ನ ಇನ್ನೊಂದು ಫೇವ್ರೇಟ್ ಫಲೂಡಾ ಇಲ್ಲ ಇದೆ. ಸೊ ಅದೊಂದು ತಿನ್ಕೊಂಬ, ಅದೇ ಸೇಮ್ ರೂಟ್ ಕುಡಿಸ್ತಾ ಇದಾರೆ ಇವತ್ತು ಸ್ಪಾನ್ಸರ್ ಫುಲ್ ಇವ್ರದೇ. ಏನಿಲ್ಲ ಗೈಸ್, ನಮ್ಮ ಊರಿಗೆ ಬಂದಿದಾರಲ್ಲ, ನಾವು ನೋಡ್ಕೊಬೇಕು. ಯಾಕೆಂದ್ರೆ ಅವನ ಊರಿಗೆ ಬಂದಾಗ 1 ರೂಪಾಯಿನೂ ಖರ್ಚು ಮಾಡ್ಸಿಲ್ಲ ಗೈಸ್. ಹಂಗೇನಿಲ್ಲ ಗೈಸ್, ರೆಸ್ಪೆಕ್ಟ್ ಫಾರ್ ಎವ್ರಿಥಿಂಗ್ ಅಷ್ಟೇ. ಇಲ್ಲೊಬ್ಬ ಇದ ನೋಡಿ ಸರ್, ಮದನ್ ಅಂತ ಗೈಸ್. ನೋಡಿ ಗೈಸ್, ಅವ್ರದ್ದು ಚೂರು ಇದುವರೆಗೆ ಏನಾದ್ರು ತಗೋಣ ಅಂತ ಡೈಲಾಗ್ ಹೆಂಗ್ ಗೊತ್ತಾ, ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್ ಅಂತಾರಲ್ಲ ಹಂಗೆ. ಮನ್ಸೆಲ್ಲ ಬೇಕಾದ್ರೆ ಇವ್ರಿಗೆ ಯಾಕಾರ ಬಂದಪ್ಪ ಇವ್ರ ಜೊತೆ, ನನ್ನ ಮಕ್ಕಳ ಜೊತೆ. ಅದೇ ಮತ್ತೆ ಗೈಸ್ ನೋಡಿ, ಮುಂಚೆ ಅಲ್ಲಿದ್ವಿ ಎಗ್ ರೈಸ್ ಗಾಡಿ ಹತ್ರ, ಈಗ ಇಲ್ಲಿ ಬಂದಿವಿ ಸತ್ ಸಾಹೇಬ್ ಯಾವ್ದು ಗುರು ಹೆಸರಿದು, ಕುಲ್ಫಿ ಐಸ್ ಕ್ರೀಮ್ ಫಲೂಡಾ ಸೈದಳ ಅತ್ಲಾಗಿ ಚಾಕ್ಲೇಟು ಫಲೂಡಾ ಅಲ್ಲ, ಫಲೂಡಾ ಮಾಮೂಲಿ ತಿಂತೀನಿ ಸರಿ, ಅದಕ್ಕೇನೆ ಸರಿ ಆಯ್ತು. ಫಲೂಡಾ ಹೇಳು. 3 ಫಲೂಡಾ ಎಲ್ಲ ಕಡೆ ಸೇಮ್ ಇರುತ್ತೆ, ಟೇಸ್ಟ್ ಎಲ್ಲ ಸೇಮೇನೆ, ಎಲ್ಲೊಂದು ಡಿಫ್ರೆನ್ಸ್ ಇರಲ್ಲ. ಇದು ನೋಡಿ ಪಾಪ, ಹುಡುಗಂಗೂ ಹಿಂಸೆ ಕೊಡ್ತಾವನೆ, ಅವನಿಗೂ ಹಿಂಸೆ ಕೊಡ್ತಾವನಲ್ಲಿ. ಹಿಂಗನ್ನು ಬಿಡಿ ಗಾಯಸ್ ಅಂತ ಹಾ ಬಾಯ್, ಬಂದಾಗ ಎಲ್ಲರೂ ಫ್ರೆಂಡ್ಸ್. ಅಲ್ಲಿ ನೋಡಿ ಗೈಸ್, ಅಲ್ಲಿ ನೋಡಿ ಗುತ್ಕೊಂಡಿರೋ ಗೈಸ್. ಗಾಯ್ಸ್ 3 ಜನ ಹೋಯ್ತವ್ರೆ ನೋಡಿ, ಇಲ್ಲಿ ಮುಖ ಮುಚ್ಕೊಂತವ್ರೆ ಇಲ್ಲಿ. ಯಾರು ಹೊಡೆಯಲ್ಲ, ಅದು ರೆಸ್ಪಾನ್ಸಿಬಿಲಿಟಿ, ನಾವು ಹೇಳೋ ಕರ್ತವ್ಯ. 3 ಜನ ಕೂರ್ಲಿ ಓಕೆ, ಅದು ಆ ಹುಡುಗಿ ಆ ಕಡೆ ತರ ಕುತ್ಕೊಂಡಿಲ್ಲ. ಗರ್ಲ್ಸ್ ಯಾಕೆ ಹೇಳಿ, ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ಹೋಗೋದು, ರೈಟ್ ಇಂಡಿಕೇಟರ್. ಏ ವುಮೆನ್ ಅಷ್ಟೇ, ಹೆಣ್ಮಗು ಓ ಅಂತಾರಲ್ಲ ಗಾಯ್ಸ್. ಸಾರಿ ಯಾರು ಕೂಡ ಬೇಡ, ಕಮೆಂಟ್ ಹಾಕ್ಬೇಡಿ, ಬೈಬೇಡಿ. ಸೀರಿಯಸ್ಲಿ ಗೈಸ್, ಇವ್ರು ವಿಡಿಯೋ ಮಾಡಿ 20 ಸೆಕೆಂಡ್ ಅಲ್ಲಿ ನಿಂತಿದ್ದಾರೆ ಗಾಯ್ಸ್. ನೋಡಿ ಅಲ್ಲಿ ನಾನು ವಿಡಿಯೋ ಮಾಡಿ, ಅದು ಝೂಮ್ ಆಯ್ತಲ್ಲ ಗಾಯ್ಸ್, ಅವ್ರು ಹಾಯ್ ಮಾಡ್ತಾವ್ರೆ, ಅಲ್ಲಿಂದಾನೆ ಹಾಯ್ ಮಾಡ್ತಾವ್ರೆ. ಥ್ಯಾಂಕ್ ಯು ತಿಳ್ಕೊಂಡಿದ್ದಾರೆ. ಓಕೆ ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಗೈಸ್ ಏನು ಗೊತ್ತಾ, ಅವರು ಹಿಂದ್ಗಡೆ ತಿರುಗಿ ನಿಂತ್ಕೊಂಡಿದ್ರು, ಬಟ್ ನಾನು ವಿಡಿಯೋ ಮಾಡಿದ್ನಲ್ವಾ, ಹೇಳ್ತೀನಿ ಅನ್ಕೊಂಬಿಟ್ಟು ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡು ಕೆಳಗಿಳಿದು ಮತ್ತೆ ಹೋಗ್ಬಿಟ್ಟು ಕುತ್ಕೊಂಡು ಎಲ್ಸ್ಕೊಟ್ಟಿದ್ದಲ್ಲಿ. ಪವರ್ ಆಫ್ ವ್ಲಾಗ್ ಇದಕ್ಕಿಂತ ಮುಂಚೆ ಅದು ರೆಸ್ಪಾನ್ಸಿಬಿಲಿಟಿ. ಏನಾದ್ರು ವಿಡಿಯೋ ಮಾಡ್ತಾವ್ರೆ, ಅವ್ರಿಗೆ ಹೇಳ್ತಾರೆ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು, ಅವ್ರಿಗೆ ಮುಂದೆ ಹೋಗ್ಬಿಟ್ಟು ಹಿಡ್ಕೊಂಡು ಕರೆಕ್ಟಾಗಿ ಕೂತ್ಕೊಂಡು ಹೋಗಿದೆ. ಅದು ಮತ್ತೆ ಹಾಯ್ ಮಾಡ್ತಾವ್ರೆ.
ಸೊ ಒಳ್ಳೇದಾಗಲಿ ಅಷ್ಟೇ ಹುಡುಗಿಗೊಂದು ಯಾಕಂದ್ರೆ ಆ ಹುಡುಗಿ ರೆಸ್ಪೆಕ್ಟ್ ಬಟನ್. ಹುಡುಗಿರ್ ಮಾತು ಕೇಳಲ್ಲ ಅನ್ಕೊಂಡಿದ್ದೇವೆ ಗೈಸ್, ಆದ್ರೆ ಪಾಪ ಅಲ್ಲಿ ಹೋಗಿ ನಿನ್ಸಿ ಸಡನ್ ಆಗಿ ಚೇಂಜ್ ಆಗಿ ನಾವು ಕುತ್ಕೊಂಡಿದ್ದೀವಿ. ಗಾಯ್ಸ್ 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 ಜಾಸ್ತಿ ಇದಾಗ್ತಿರೋದೆಲ್ಲಿದೆ ಅನ್ನೋ ಬಿಟ್ಟ ಇದೆ. ಇವತ್ತು ತರೀಕೆರೆಗೆ ಬಂದಿದ್ದೀನಿ ಫಲೂಡ ತಿನ್ನಕ್ಕೆ. ಅಂದರೆ ಫಲೂಡ ತಿನ್ನಕ್ಕೋಸ್ಕರ ಅಲ್ಲ, ಆದರೆ ಇಲ್ಲೇ ಬಂದ್ವಿ. ಸೊ ಹಂಗೇನೆ ಟೇಸ್ಟ್ ಮಾಡ್ತಾ ಇದ್ದೀವಿ. ಏಜ್ ಬರ ಹೋಗ್ತಿದೀವಿ ಅಷ್ಟೇ ಗ್ಯಾಸ್. ಜಿಮ್ಗೆ ಹೋದ ತಕ್ಷಣ ಡಯಟ್ ಮಾಡಲೇಬೇಕು. ಜಿಮ್ಗೆ ಹೋದ ತಕ್ಷಣ ಡಯಟ್ ಮಾಡಲೇಬೇಕು ಅಂತ ಏನಿಲ್ಲ. ಸೊ ನಾನಂತೂ ಡಯಟ್ ಮಾಡಿಲ್ಲ ಇದ್ರಲ್ಲೂ ಕೂಡ. ಏನೋ ಅನುಗ್ತಾ ಇದೆ ಅಂತಾರಲ್ಲ. ಹಂಗೆಲ್ಲ ಮಾತಾಡಂಗಿಲ್ಲಪ್ಪ ಗಾಯ್ಸ್. ನೋಡಿ ಇವರು ಅನುಗ್ತಾ ಇದ್ರು. ಫಾ ಒಬ್ಬರು ಇದ್ದಾರೆ, ಆಲ್ಮೋಸ್ಟ್ ಫ್ರೈಡ್ ರೈಸ್ ತಿಂದಾಯ್ತು, ಮತ್ತೆ ಏನಪ್ಪ ಎಗ್ ರೈಸ್ ತಿಂದಾಯ್ತು. ಮತ್ತೆ ಹೇಳು ಫಸ್ಟಿಂದ ಗಾಯ್ಸ್. ಅಣ್ಣ ಇದೆ ಇಲ್ಲ ನೋಡಿ, ಹೇಳ್ತೀನಿ ನೋಡಿ. ಒಬ್ಬ ಫ್ರೆಂಡ್ ಒಬ್ರು ಇದ್ದಾರೆ, ಜೋರಾಗಿ ಹೇಳ. ಮಟನ್ ತಂದು ಅಂತ ಆಲ್ಮೋಸ್ಟ್ 10 ಮಿನಿಟ್ಸ್ 20 ಮಿನಿಟ್ಸ್ 30 ಮಿನಿಟ್ಸ್ ಅಂದ್ಕೊಂಡು ಆಲ್ರೆಡಿ ನಾವು ಎಗ್ ರೈಸ್ ತಿಂದಾಯ್ತು, ಫ್ರೈಡ್ ರೈಸ್ ತಿಂದಾಯ್ತು, ಆಮೇಲೆ ಇದು ಯಾವ್ದಾದ್ರು ರೈಸ್ ತಿಂದಾಯ್ತು. ಆಮೇಲೆ ಫಲೂಡ. ಗಾಡಿಯಲ್ಲಿ ಹಿಂದೆ ಕುತ್ಕೊಂಡಿದ್ರು, ಅವ್ರನ್ನ ಸರಿ ಮಾಡಾಯ್ತು. ಇನ್ನೂ ಬಂದಿಲ್ಲ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ರೆಸ್ಪೆಕ್ಟ್ ಇಲ್ಲ. ರೆಸ್ಪೆಕ್ಟ್ ಇಲ್ಲ ಗುರು, ಒಂದು ರೆಸ್ಪೆಕ್ಟ್. ಗಾಯ್ಸ್ ನಾನು ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ.